ನನಗೇನು ಅಭ್ಯಾಸ ಇಲ್ಲ. ಆ ಕ್ಯಾರೆಕ್ಟ್ರು ಬೀಡಿ ಹೊಡೆಯುತ್ತೆ. ಅಲ್ಲಿ ಮಾಡಲೇಬೇಕು, ಕ್ಯಾರೆಕ್ಟರ್ ಅಂತ ಬಂದಾಗ ಆ್ಯಸ್ ಅನ್ ಆರ್ಟಿಸ್ಟ್ ಮಾಡಲೇಬೇಕು, ಆಪ್ಷನ್ ಇಲ್ಲ. ಬೀಡಿ ಹೊಡೆಯೋಕ್ಕೆ ಅವರೆಲ್ಲ ನೀಟಾಗಿ ಬೀಡಿ ಹೊಡ್ಕೊಂಡು ಸಲೀಸಾಗಿ ಡೈಲಾಗ್ ಹೇಳೋರು. ಟ್ರೈ ಮಾಡೋಣ ಆಗಿದ್ದಾಗಲಿ ಅಂತ ಹೇಳಿ ಹಚ್ಕೊಂಡು ರೆಪ್ಪೆಗೆಲ್ಲ ಸುಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಯ್ಯೋ. ಮನೆಗೆ ಬಂದು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಹಿಂಗಾಗ್ಬಿಟ್ಟಿದೆ ಅಂದರೆ ಅದೇ ಥರ ಮನುಷ್ಯ ಆಗ್ಬಿಟ್ಟಿದ್ದೆ ನಾನು, ಡಿಪ್ರೆಸ್ ಕ್ಯಾರೆಕ್ಟರ್ಗೆ. ಸೊ ಅದು ಸ್ವಲ್ಪ ದಿವಸ ಹೋಗ್ತಾ ಏನಾಯಿತು, 8 ಶೋನ ಇತ್ತು. 8 ಶೋನ ಸೇಮ್ ಡ್ರಾಮಾ. ಅವರೇನಂದಿದ್ರು 8 ಶೋಗೆ ಅವ್ನು ಮಾಡ್ತಾನೆ, 6 ಶೋ ಸಕ್ಸಸ್ಫುಲ್ಲಾಗಿ ಆಯಿತು. 7ನೇ ಶೋ 8ನೇ ಶೋ ಎಲ್ರಿಗೂ ಹೇಳಿದ್ದೀನಿ. ಒಂದು ಯಾವುದೋ ಥಿಯೇಟ್ರು ಜಾಗ, ಒಂದು ಪರ್ಫಾರ್ಮ್ ಮಾಡೋವಂಥ ಜಾಗ, ಪ್ಲ್ಯಾಟ್ಫಾರ್ಮ್, ಅದು ವ್ಯೋಮ ಥಿಯೇಟ್ರ್, ಅದು ಇಲ್ಲಿದೆ ಜಯನಗರಲ್ಲಿ ಒಂದಿದೆ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಗರೇಟ್ ಮಾತ್ರ ಹೊಡೆಯೋದಕ್ಕೆ ಬಿಡ್ತಾರೆ. ನಮ್ಮ ಡೈರೆಕ್ಟರ್ಗೆ ಒರಿಜಿನಲ್ ಆಗಿರಬೇಕು. ನಾಟಕ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ಬೀಡಿ ಅಂಟಿಸಿದ್ರೆ ಮಾತ್ರ ನಾಟಕ ಮಾಡಿಸಿಲ್ಲ ಅಂದರೆ ಬೇಡ ಅಂದರೆ ಶೋ ಕ್ಯಾನ್ಸಲ್ ಆಗೋದು.